ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೋಡಿ, ಇವತ್ತು ಒಂದು ತುಂಬ ಗಾಢವಾದ ವಿಷಯ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಾಲಿಗೆಗೆ ಎಷ್ಟು ಸಾಮರ್ಥ್ಯ ಇದೆ, ನಿಮ್ಮ ಬಾಯಿಗೆ ಎಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ನಿಮ್ಮ ಬಾಯಿಯಿಂದ ನೀವು ಈ ಜಗತ್ತನ್ನು ಆಳಬಹುದು. ನಿಮ್ಮ ಮಾತುಗಳಿಂದ ನೀವು ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತೀರಿ ಮತ್ತು ನಿಮ್ಮ ಮಾತುಗಳಿಂದ ನೀವು ಖಂಡಿಸಲ್ಪಡುತ್ತೀರಿ ಅಂತ ಮತ್ತೇನು ಬರ್ತದೆ, ಸುವಾರ್ತೆ 12:37 ಸ್ಪಷ್ಟವಾಗಿ ಹೇಳುತ್ತದೆ. ನಿಮ್ಮ ಮಾತುಗಳು ಅಂದರೆ ನಿಮ್ಮ ನಾಲಿಗೆಯಿಂದ ಬಂದಂತಹ ಶಬ್ದಗಳು ಅತೀ ಶಕ್ತಿಯುತವಾಗಿದೆ. ಅವು ಸೃಷ್ಟಿಯ ಸ್ಪರ್ಶನೀಯವಾಗಿದೆ. ಆತ್ಮಿಕ ಸಾಧನಗಳಿಗೆ ದೇವರ ಮಾತನಾಡುವ ಮೂಲಕ ವಿಶ್ವವನ್ನೇ ಸೃಷ್ಟಿಸಿದನು ಮತ್ತು ಆತನ ಪ್ರತಿರೂಪದಲ್ಲಿ ಮಾಡಲ್ಪಟ್ಟಿರುವುದರಿಂದ ನೀವು ಆತನ ಸೃಜನಶೀಲ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನಿಮ್ಮ ಮಾತುಗಳು ಶಬ್ದಗಳಿಗಿಂತ ಹೆಚ್ಚಿನವಾಗಿ ಅವು ಆತ್ಮಿಕ ವಸ್ತುವನ್ನು ಹೊಂದಿವೆ. ಅವು ನಿಮ್ಮ ಜೀವನವನ್ನು ರೂಪಿಸುತ್ತವೆ ಮತ್ತು ನಿಮ್ಮ ಜಗತ್ತನ್ನು ಆಳುತ್ತವೆ. ಆದ್ದರಿಂದ ಪ್ರಿಯ, ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಸುಮ್ಮನೆ ಏನೋ ವ್ಯರ್ಥವಾಗಿ ನಾಲಿಗೆಗೆ ಯಾವ ಶಬ್ದ ಬಂತು ಏನು ಬಂತು ಇವರಿಗೆ ಹರಟೆ ಹೊಡೆದ ದಯವಿಟ್ಟು ನಿಂದಿರಿಸ್ರಿ. ನಿಮ್ಮ ಜೀವನವು ನಿಮ್ಮ ಆಟಿಕೆಗಳು ಅಥವಾ ನಿಮ್ಮ ಬಾಯಿಂದ ಕೆಲಸದ ಮಟ್ಟಿಗೆ ಇರುತ್ತದೆ ಅಥವಾ ಬೀಳುತ್ತದೆ. ನೀವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮಾತನಾಡುವಾಗ ನಿಮ್ಮ ಯಶಸ್ಸು, ಸಮೃದ್ಧಿ ಮತ್ತು ವಿಜಯದ ದೈವಿಕ ನಿಯಮಗಳನ್ನು ಚಲನೆಯಲ್ಲಿ ಇಡುತ್ತೀರಿ. ಇದರ ವಿರುದ್ಧವಾಗಿ ನೀವು ಭಯದ ಬಗ್ಗೆ ಮಾತಾಡಿದ್ರೆ, ಅನುಮಾನದ ಬಗ್ಗೆ ಶಬ್ದಗಳನ್ನು ತೆಗೆದ್ರೆ ಅಥವಾ ನಿಮ್ಮ ಸೋಲಿನ ಮಾತುಗಳನ್ನು ಮಾತನಾಡಿದ್ರೆ ನೀವು ಎದುರಾಳಿಗಳಿಗೆ ಸ್ಥಳಾವಕಾಶ ಕೊಡ್ತೀರಿ. ಬೈಬಲ್ ಹೇಳ್ತದ, ನಾಲಿಗೆಯ ವಶದಲ್ಲಿ ಮರಣ ಮತ್ತು ಜೀವ ಇದೆ ಅಂತ. ಹಲ್ಲೆಲೂಯಾ, ಜ್ಞಾನೋಕ್ತಿ 18:21. ಅದೇ ರೀತಿ 1 ಪೇತ್ರ 3:10 ಹೇಳ್ತದೆ, ಜೀವನವನ್ನು ಪ್ರೀತಿಸಿ ಒಳ್ಳೆ ದಿನಗಳು ನೋಡಬೇಕೆಂದಿರುವವನು ತನ್ನ ನಾಲಿಗೆಯನ್ನು ಕೆಟ್ಟದರಿಂದಲೂ ತನ್ನ ತುಟಿಗಳನ್ನು ಮೋಸದಿಂದಲೂ ಮಾತನಾಡದಂತೆ ತಡೆಯುತ್ತಾನೆ ಅಂತ. ನಿಮ್ಮ ನಾಲಿಗೆಯನ್ನು ಕೆಟ್ಟದರಿಂದ ತಡೆಯುವುದು ಏಕೆಂದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಯಾವುದನ್ನು ಮಾತನಾಡಲು ನಿರಾಕರಿಸು. ಇದರ ಅರ್ಥ ಇಂದ್ರಿಯಗಳಲ್ಲಿ ಆಗುವ ಅನುಭವದ ಗ್ರಹಿಕೆಯನ್ನು ಲೆಕ್ಕಿಸದೆ ಯಾವಾಗಲೂ ವಾಕ್ಯವನ್ನು ಮಾತ್ರ ಮಾತಾಡಬೇಕು. ಅಂದರೆ ಒಳ್ಳೆಯದನ್ನು, ಪಾಸಿಟಿವ್ ವರ್ಡ್ ಮಾತ್ರ ನಿಮ್ಮ ನಾಲಿಗೆಯ ಮೇಲೆ ಇರಬೇಕ್ರಿ. ನೀವು ಇವತ್ತು ಏನು ಶಬ್ದ ನಿಮ್ಮ ಬಾಯಿಲಿಂದ ರಿಲೀಸ್ ಮಾಡ್ತೀರಿ ಅದನ್ನು ನಾಳೆ ನಿಮ್ಮ ಫ್ಯೂಚರ್ ಆಗ್ತದೆ, ನೆನ್ಪಿಡ್ರಿ. ಭಾಳ ಜನರಿಗೆ ಹೆಂಗಿರ್ತದೆ ಅಂತಂದ್ರೆ, ನಾನು ಭಾಳ ಜನರಿಗೆ ನೋಡ್ತೀನಿ, ಏನಪ್ಪ ನಮ್ಗೇನು ವಯಸ್ಸಾಯ್ತು, ಏನಪ್ಪ ನಮ್ದೇನು ಇವತ್ತು ಇರ್ತೀವಿ ನಾಳೆ ಇಲ್ಲ, ನಮ್ದೇನು ಲೈಫ್ ಯಾಕೆ ಹೋಯ್ತಾ ಮಂದಿ ಸಾಯ್ಲತ್ತರ ಬರ್ತಾ ಮಂದಿ ನಾನು ಭಾಳ ಇಷ್ಟು ಕ್ಯಾಜುವಲ್ ಆಗಿ ಈ ಶಬ್ದಗಳು ಬಳಸ್ತಾರೆ. ಅಂದ್ರೆ ಈಗೇನು BP ಶುಗರ್ ಕಾಮನ್ ಅದ ಎಂತ ಅಂದ್ರೆ ಎಷ್ಟು ಬುದ್ಧಿಗೇಡಿತನದಿಂದ ಈ ಶಬ್ದಗಳು ಬಳಸ್ಲತ್ತಾರ ಅಂದ್ರೆ, ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನ, ನೀವು ಏನು ನಿಮ್ಮ ಜೀವನಕ್ಕೆ ನೀವು ತರಿಸ್ಕೊಳ್ತಾ ಇದ್ದೀರಿ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಈ ರೀತಿ ಶಬ್ದಗಳು ನಿಮ್ಮ ನಾಲಿಗೆ ಬರಲಿಕ್ಕೆ ಹೋಗಬಾರ್ದು. ನೀವು ಮಾತನಾಡುವ ಪ್ರತಿ ಬಾರಿಗೆ ನಂಬಿಕೆಯನ್ನು ವ್ಯಕ್ತಪಡಿಸ್ರಿ. ಭಯ ಅಲ್ಲ, ಜೀವನವನ್ನು ವ್ಯಕ್ತಪಡಿಸ್ರಿ. ಮರಣ ಅಲ್ಲ, ವಿಜಯವನ್ನು ವ್ಯಕ್ತಪಡಿಸ್ರಿ. ವೈಫಲ್ಯ ಅಲ್ಲ, ನಿಮ್ಮ ಬಾಯಿಗೆ ನಿಮ್ಮ ಭವಿಷ್ಯವನ್ನು ನಿಯಂತ್ರಿಸುವ ಕೇಂದ್ರ ಬಿಂದುವಾಗಿದೆ. ಹಾಗಾಗಿ ನೀವು ಮಾತನಾಡುವ ಮೊದಲು ಪರಿಸ್ಥಿತಿಗಳ ಬದಲಾವಣೆಗೆ ಕಾಯಬೇಡ್ರಿ. ನೀವು ಏನನ್ನು ನೋಡಲು ಬಯಸ್ತಿರೋ, ನಾಳೆ ನಿಮಗೆ ಏನು ಬೇಕು ಅಂತ ನೀವು ಬಯಸ್ತೀರ ಅದನ್ನು ಇವತ್ತು ನೀವು ಮಾತಾಡ್ರಿ. ಹಲ್ಲೆಲೂಯಾ. ರಬ ಸೋಖೋನ ಹಂದ ರಬ ಲೇಬೆ ಶೆಖ್ಯತನ ಹಂದ ರಬ. ನೀವು ಏನು ಮಾಡಬೇಕಲ್ಲತ್ತೀರಿ, ನೀವು ನಾಳೆ ನಿಮ್ಮ ಭವಿಷ್ಯ ಯಾವ ರೀತಿಯಾಗಿರ್ಬೇಕಲ್ಲತ್ತೀರಿ ಅದನ್ನೇ ಇವತ್ತು ನೀವು ಮಾತಾಡ್ರಿ. ನಿಮ್ಮ ಮಾತು ಆಳುವುದಕ್ಕೆ ದೈವಿಕ ಸಾಧನಗಳಾಗಿ ನೀವು ಮಾತುಗಳಿಂದ ನಿಮ್ಮ ಜಗತ್ತನ್ನೇ ಆಳ್ರಿ ಅಂತ ದೇವರ ವಾಕ್ಯ ಹೇಳ್ತದ. ಹಾಗಾಗಿ ಪ್ರಿಯರೇ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಾತಿಗೆ ಎಷ್ಟು ಶಕ್ತಿ ಇದೆ ಅಂದರೆ ದಯವಿಟ್ಟು ಅದು ವಾಕ್ಯದಿಂದ ತುಂಬಿಕೊಳ್ರಿ. ನಿಮ್ಮ ಮಾತುಗಳು ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಡ್ರಿ. ನಿಮ್ಮ ಮಾತುಗಳು ಆಶೀರ್ವಾದದಿಂದ ತುಂಬಿಕೊಡ್ರಿ. ಹೌದು, ನಿಮ್ಗೆ ಅನಿಸ್ಲತ್ತದ ನನ್ನ ಕ್ಯಾನ್ಸರ್ ಅದ, ನನಗಿದು ಅದ, ನನಗದ, ನಾ ಇವತ್ತಿರ್ತೀನಿ ನಾಳೆ ಸಾಯ್ತೀನಿ ಅಂತ ನಿಮ್ಗೆ ಶರೀರದಲ್ಲಿ ಡಾಕ್ಟರ್ ಹೇಳಿರ್ಬೋದು. ಆದರೆ ಯಾವಾಗ ನಿಮ್ಮ ಮಾತಿನಲ್ಲಿ ಆ ವಾಕ್ಯ ತುಂಬಲ್ಪಡ್ತದ, ವಾಕ್ಯ ಮೈ ಮರುಂಗ ನೀ ವರುಣ್ ಜೀವಂತ ರಹುಂಗ ಪರಮೇಶ್ವರ್ಗೆ ಕಾರ್ಯಕ್ಕೂ ಕರ್ತಾ ರಹುಂಗ ಅಂತ ಯಾವಾಗ ಈ ವಾಕ್ಯ ನೀವು ಬಿಡುಗಡೆ ಮಾಡ್ತಿರೋ ಆವಾಗ ನಿಮ್ಮ ಶರೀರದಲ್ಲಿದ್ದಂಥ ಆ ರೋಗದ ಕಣಗಳು ನಿಮ್ಮ ಮಾತಿನಿಂದ ಸಾಯ್ತವೆ. ನೀವು ಡಾಕ್ಟರ್ ಕೊಡುವಂಥ ಔಷಧಿಯಿಂದ ರೋಗಗಳು ಎಷ್ಟು ಸಾಯ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ತುಟಿಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ಬಾಯಿಲಿಂದ ಬಿಡುಗಡೆ ಆಗುವಂಥ ಒಂದೊಂದು ಶಬ್ದಗಳಿಂದ ನಿಮ್ಮ ಶರೀರದ ರೋಗಗಳು ಸಾಯ್ತವ, ನಿಮ್ಮ ವಿಚಾರಗಳು ಸಾಯ್ತವ, ನಿಮ್ಮ ಸುತ್ತಲಿದ್ದಂಥ ಪರಿಸ್ಥಿತಿಗಳು ಸಾಯ್ತವ, ನಿಮ್ಮ ಜೀವಿತದ ಮೇಲಿದ್ದಂಥ ಮಾಟ ಮಂತ್ರದ ಶಕ್ತಿಗಳು ಸಾಯ್ತವ. ಹಲ್ಲೆಲೂಯಾ. ಹಾಗಾಗಿ ನಾನು ಇವತ್ತು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, 2020
2026 ಹೊಸ ವರ್ಷದಲ್ಲಿ ನೀವು ಏನನ್ನು ಬೇಡ್ತಿರೋ ಅದನ್ನು ನಿಮ್ಮ ಬಾಯಿಲಿಂದ ಬಿಡುಗಡೆ ಮಾಡಿರಿ ಯೇಸುವಿನ ನಾಮದಲ್ಲಿ. ಗಾಡ್ ಬ್ಲೆಸ್ ಯು ಆಲ್. ಹಾಲೆಲೂಯಾ.